ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರೆ ಡ್ರಿಂಕ್ಸ್ ಮಾಡೋದ್ರಿಂದ ಏನೆಲ್ಲ ಅನಾಹುತ ಆಗುತ್ತೆ ಅಂತಂದೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡೈಲಿ ಎಣ್ಣೆ ಹೊಡೆಯೋ ನಿಮ್ಮ ದೋಸ್ತಾಗೆ ಈ ವಿಡಿಯೋ ಶೇರ್ ಮಾಡಿ. ಆಲ್ಕೋಹಾಲ್ ಕುಡಿಯುವುದರಿಂದ ಲಿವರ್ ಹಾಳಾಗುತ್ತೆ ಎಂದು ನೀವು ಕೇಳಿರ್ತೀರಾ. ಪ್ರಾರಂಭದಲ್ಲಿ ನೀವು ಆಲ್ಕೋಹಾಲ್ ಕುಡಿದಾಗ ಅದು ನಿಮಗೆ ಕಹಿ ಎನಿಸುತ್ತೆ, ಹಾಗೆ ಕುಡಿಯುತ್ತಿದ್ದರೆ ತುಂಬಾ ಆನಂದವೆನಿಸುತ್ತೆ, ಬ್ರೈನ್ ತಂಪಾದಂತೆ ಎನಿಸುತ್ತೆ. ನಿಜವಾಗ್ಲೂ ಆಲ್ಕೋಹಾಲ್ ಕುಡಿಯುವುದರಿಂದ ತುಂಬಾ ನಷ್ಟಗಳಿದ್ದಾವೆ. ಆಲ್ಕೋಹಾಲ್ ನಮ್ಮ ಶರೀರಕ್ಕೆ ಸೇರಿದ ತಕ್ಷಣ ನಮ್ಮ ಲಿವರ್ ಮೇಲೆ ಪ್ರಭಾವ ಬೀರುತ್ತೆ. ಆಕ್ಚುಲಿ ನಮ್ಮ ಲಿವರ್ ಬಾಡಿನಲ್ಲಿರುವ ವಿಷಪೂರಿತವಾದ ಪದಾರ್ಥವನ್ನ ಹೊರಗಡೆ ಕಳುಹಿಸುತ್ತೆ. ನೀವು ನಿರಂತರವಾಗಿ ಆಲ್ಕೋಹಾಲ್ ಕುಡಿಯುತ್ತಿದ್ದರೆ ನಿಮ್ಮ ಲಿವರ್ ಖಂಡಿತವಾಗ್ಲೂ ಹಾಳಾಗುತ್ತೆ. ನಾವು ಆಲ್ಕೋಹಾಲ್ ಕುಡಿದಾಗ ಆ ಆಲ್ಕೋಹಾಲ್ ನೇರವಾಗಿ ಜೀರ್ಣಾಶಯಕ್ಕೆ ಸೇರುತ್ತೆ, ಇನ್ನು ಅಲ್ಲಿಂದ ಸಣ್ಣ ಕರಳುಗಳಿಗೆ ಸೇರ್ಕೊಳ್ಳುತ್ತೆ. ಈ ಸಣ್ಣ ಕರಳುಗಳಲ್ಲಿರುವ ಬಾಲ್ಸ್ ಮೂಲಕ ಆಲ್ಕೋಹಾಲ್ ರಕ್ತದಲ್ಲಿ ಸೇರುತ್ತೆ, ಇನ್ನು ಅಲ್ಲಿಂದ ನಮ್ಮ ಪೂರ್ತಿ ಶರೀರಕ್ಕೆ ಸೇರ್ಕೊಳ್ಳುತ್ತೆ. ಮೊದಲು ಲಿವರ್ ಮತ್ತು ಬ್ರೈನ್ ಗೆ ಸೇರ್ಕೊಳ್ಳುತ್ತೆ. ಆಗ ಲಿವರ್ ನಲ್ಲಿರುವ ಎಂಜೈಮ್ಸ್ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ನ ಬ್ರೇಕ್ ಮಾಡುತ್ತೆ. ಈ ರೀತಿ ಬ್ರೇಕ್ ಮಾಡಿ ಲಿವರ್ ಮತ್ತು ಬ್ಲಡ್ ನಿಂದ ಆಲ್ಕೋಹಾಲ್ ನ ಬೇರ್ಪಡಿಸುತ್ತೆ. ಅದು ಸಹ ಲಿಮಿಟ್ಸ್ ನಲ್ಲಿ ಇದ್ರೇನೆ. ಆದ್ರೆ ನಾವು ಹೆಚ್ಚಾಗಿ ಆಲ್ಕೋಹಾಲ್ ಕುಡಿಯುತ್ತಿದ್ದರೆ ಲಿವರ್ ಈ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಿಂದ ಲಿವರ್ ಹಾಳಾಗುತ್ತೆ. ಲಿವರ್ ನಮ್ಮ ಶರೀರದಲ್ಲಿ ಒಂದು ಮುಖ್ಯವಾದ ಭಾಗ. ನಮ್ಮ ಶರೀರದಲ್ಲಿರುವ ಕೆಟ್ಟ ಪದಾರ್ಥವನ್ನೆಲ್ಲ ಲಿವರ್ ಸಹಾಯದಿಂದಲೇ ಹೊರಗಡೆ ಬರುತ್ತೆ. ಆದ್ರೆ ನಾವು ಲಿಮಿಟ್ಸ್ ನಲ್ಲಿ ಆಲ್ಕೋಹಾಲ್ ಕುಡಿದ್ರು ಕೂಡ ರಕ್ತದಲ್ಲಿರುವ ಆಲ್ಕೋಹಾಲ್ ನ ಲಿವರ್ ನಲ್ಲಿರುವ ಎಂಜೈಮ್ಸ್ ಬ್ರೇಕ್ ಮಾಡುವಾಗ ಒಂದು ವಿಷ ಪದಾರ್ಥ ಏರ್ಪಡುತ್ತೆ. ಅದನ್ನ ಎಸಿಟಾಲ್ಡಿಹೈಡ್ ಅಂತ ಕರೀತಾರೆ. ಅದು ನಮ್ಮ ಶರೀರಕ್ಕೆ ತುಂಬಾ ಹಾನಿಯನ್ನ ಉಂಟು ಮಾಡುತ್ತೆ. ಅದು ಕಡಿಮೆ ಪ್ರಮಾಣದಲ್ಲಿ ಇದ್ರೆ ನಮ್ಮ ಬಾಡಿ ಅದನ್ನ ಡೈಜೆಸ್ಟ್ ಮಾಡಿ ಯೂರಿನ್ ರೂಪದಲ್ಲಿ ಹೊರಗಡೆ ಕಳುಹಿಸುತ್ತೆ. ಅದಕ್ಕೆ ಆಲ್ಕೋಹಾಲ್ ಕುಡಿಯುವಾಗ ಹೆಚ್ಚಾಗಿ ಟಾಯ್ಲೆಟ್ ಬರುತ್ತೆ. ಈ ರೀತಿ ವಾರಕ್ಕೊಮ್ಮೆ ತಿಂಗಳಿಗೆ ಒಮ್ಮೆ ಕಡಿಮೆ ಪ್ರಮಾಣದಲ್ಲಿ ಕುಡಿಯುವವರ ಲಿವರ್ಗೆ ಏನು ಪ್ರಾಬ್ಲಮ್ಸ್ ಇರುವುದಿಲ್ಲ. ಆದ್ರೆ ಡೈಲಿ ಆಲ್ಕೋಹಾಲ್ ಕುಡಿಯುತ್ತಿದ್ದರೆ ಲಿವರ್ ಅದು ಮಾಡಬೇಕಾಗಿರುವ ಕೆಲಸಕ್ಕಿಂತ ಹೆಚ್ಚು ಕೆಲಸವನ್ನ ಮಾಡಬೇಕಾಗುತ್ತೆ. ಏಕೆಂದ್ರೆ ಯಾವುದಾದ್ರೂ ವಿಷಪೂರಿತವಾದ ಪದಾರ್ಥವನ್ನ ಶರೀರದಿಂದ ಹೊರ ಕಳುಹಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕೋಸ್ಕರ ಲಿವರ್ ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಬೇಕಾಗುತ್ತೆ. ಸೊ ನಾವು ಡೈಲಿ ಕುಡಿಯುತ್ತಿದ್ದರೆ ಆ ವಿಷ ಪದಾರ್ಥ ಹೆಚ್ಚಾಗುತ್ತಾ ನಮ್ಮ ಲಿವರ್ ನ ಡ್ಯಾಮೇಜ್ ಮಾಡುತ್ತೆ. ಹಾಗೆ ಲಿವರ್ ಸುತ್ತಲೂ ಬೊಜ್ಜು ಬೆಳೆಯುತ್ತೆ. ಇದರಿಂದ ತಿಂದಿರುವ ಆಹಾರ ಸರಿಯಾಗಿ ಡೈಜೆಷನ್ ಆಗುವುದಿಲ್ಲ. ಗ್ಯಾಸ್, ಮಲಬದ್ಧತೆಯಂತಹ ಸಮಸ್ಯೆಗಳು ಬರ್ತವೆ. ಈ ರೀತಿ ಹೆಚ್ಚಾಗಿ ಆಲ್ಕೋಹಾಲ್ ಕುಡಿಯುವುದರಿಂದ ಲಿವರ್ ಕ್ಯಾನ್ಸರ್ ಬರುತ್ತೆ. ಆದ್ರೆ ಆಲ್ಕೋಹಾಲ್ ಸಣ್ಣ ಕರಳುಗಳಿಂದ ವ್ಯಾಲ್ವ್ಸ್ ಮೂಲಕ ರಕ್ತದಲ್ಲಿ ಸೇರುತ್ತೆ, ನಂತರ ಶರೀರದ ಇತರೆ ಭಾಗಗಳಿಗೆ ಸೇರ್ಕೊಳ್ಳುತ್ತೆ ಅಂತ ಆಲ್ರೆಡಿ ಹೇಳಿದ್ದೆ ಅಲ್ವಾ. ಆದ್ರೆ ಆಲ್ಕೋಹಾಲ್ ನಮ್ಮ ಬ್ರೈನ್ ವರೆಗೂ ಸೇರಿಕೊಂಡ ನಂತರ ನಮಗೆ ನಶೆ ಹೆಚ್ಚಾಗುತ್ತೆ. ಈ ಪ್ರೋಸೆಸ್ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಅನ್ನೋ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಈ ಡೋಪಮೈನ್ ಹಾರ್ಮೋನ್ ನಮಗೆ ಖುಷಿಯನ್ನು ನೀಡುವ ಹಾರ್ಮೋನ್ ನಲ್ಲಿ ಒಂದು. ನಮಗೆ ಖುಷಿ ಎನಿಸಿದಾಗ ಮಾತ್ರವೇ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಈ ಫೀಲಿಂಗ್ ಗೋಸ್ಕರನೇ ಎಲ್ರು ಆಲ್ಕೋಹಾಲ್ ಕುಡಿತಾ ಇರ್ತಾರೆ. ಇದರಿಂದ ಅವರ ಕಷ್ಟ ನಷ್ಟಗಳು ದೂರವಾಗ್ತವೆ ಅಂತ ಅಂದುಕೊಳ್ತಾರೆ. ಈ ಡೋಪಮೈನ್ ಕಾರಣದಿಂದಲೇ ತುಂಬಾ ಜನ ಆಲ್ಕೋಹಾಲ್ ಗೆ ಅಡಿಕ್ಟ್ ಆಗ್ತಾರೆ. ಆಲ್ಕೋಹಾಲ್ ಕುಡಿಯುವುದರಿಂದ ಡೋಪಮೈನ್ ರಿಲೀಸ್ ಆಗುತ್ತೆ. ಈ ಫೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಆಲ್ಕೋಹಾಲ್ ಕುಡಿಬೇಕು ಎನಿಸುತ್ತೆ. ಹೀಗೆ ಆಲ್ಕೋಹಾಲ್ ನ ರೂಢಿ ಮಾಡ್ಕೊಳ್ತಾ ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಆಕ್ಚುಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಅಪಾಯದಲ್ಲಿ ಇದ್ದಾರೆ. ಮಹಿಳೆಯರು ಆಲ್ಕೋಹಾಲ್ ಕುಡಿದ್ರೆ ಪುರುಷರಿಗಿಂತ ಹೆಚ್ಚು ಸೈಡ್ ಎಫೆಕ್ಟ್ಸ್ ಇರ್ತವೆ. ಮಹಿಳೆಯರ ಬಾಡಿ ಆಲ್ಕೋಹಾಲ್ ನ ತುಂಬಾನೇ ಹೆಚ್ಚಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರೇ ಹೆಚ್ಚಾಗಿ ಆಲ್ಕೋಹಾಲ್ ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಕುಡಿಯುವುದರಿಂದ ಲಿವರ್ ಹಾಳಾಗುತ್ತೆ. ಇದಕ್ಕಿರುವ ಒಂದೇ ಒಂದು ಪರಿಹಾರ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್. ಅದು ಸಹ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು ಅಂದ್ರೆ ಯಾರಾದ್ರೂ ಒಬ್ರು ಡೋನರ್ ಇರ್ಬೇಕಲ್ವಾ. ಹಾಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡುವುದಕ್ಕೆ ಹೆಚ್ಚು ಹಣ ಖರ್ಚಾಗುತ್ತೆ. ಕಾಮಾಲೆ ಕಾಯಿಲೆ ಕೂಡ ಹೆಚ್ಚಾಗಿ ಆಲ್ಕೋಹಾಲ್ ಕುಡಿಯುವುದರಿಂದಲೂ ಕೂಡ ಬರುತ್ತೆ. ಕೆಲವು ಜನರಿಗೆ ಕಾಮಾಲೆ ಬೇಗನೆ ನಯವಾಗುತ್ತೆ, ಆದ್ರೆ ಕೆಲವರಿಗೆ ಹಾಸ್ಪಿಟಲ್ ಗೆ ಹೋದ್ರೂ ಕೂಡ ಕಾಮಾಲೆ ಅಷ್ಟು ಬೇಗನೆ ನಯವಾಗುವುದಿಲ್ಲ. ಇದರಿಂದ ಅವರ ಪ್ರಾಣ ಕೂಡ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಆಲ್ಕೋಹಾಲ್ ಕುಡಿಯುವವರಿಗೆ ಅವರ ತೂಕ ಕಡಿಮೆ ಆಗ್ತಾ ಬರುತ್ತೆ. ಅವರ ಸ್ಕಿನ್ ಕೂಡ ಚೇಂಜ್ ಆಗುತ್ತೆ. ಕಾಲು ಕೈಗಳು ಕೆಂಪು ಬಣ್ಣಕ್ಕೆ ಬದಲಾಗ್ತವೆ. ಅವರು ಯಾವ ಕೆಲಸವನ್ನ ಸರಿಯಾಗಿ ಮಾಡುವುದಕ್ಕೆ ಆಗೋದಿಲ್ಲ. ಅವರ ಶರೀರದಲ್ಲಿ ಏನ್ ನಡೆಯುತ್ತಿದೆ ಎನ್ನುವುದು ಅವರಿಗೆ ಸರಿಯಾಗಿ ಅರ್ಥವಾಗುವುದಿಲ್ಲ. ಆಲ್ಕೋಹಾಲ್ ಕುಡಿಯುವುದರಿಂದ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಅವರ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಹಸಿವು ಕಡಿಮೆ ಇರುತ್ತೆ. ಅವರಿಗೆ ಹಸಿವಿಗಿಂತ ಆಲ್ಕೋಹಾಲ್ ಕುಡಿಬೇಕು ಎನ್ನುವ ದಾಹವೇ ಹೆಚ್ಚಾಗಿರುತ್ತೆ. ಒಂದು ವೇಳೆ ಆಲ್ಕೋಹಾಲ್ ಸಿಗದಿದ್ದರೆ ಅವರು ಖಂಡಿತ ಹುಚ್ಚರಂತೆ ಪ್ರವರ್ತಿಸ್ತಾರೆ. ಫ್ರೆಂಡ್ಸ್, ಈ ವಿಧವಾಗಿ ಆಲ್ಕೋಹಾಲ್ ಸಾಧಾರಣ ವ್ಯಕ್ತಿಯನ್ನ ಕೂಡ ಹುಚ್ಚರಂತೆ ಬದಲಿಸುತ್ತೆ. ಹೀಗೆ ನಿಮಗೆ ಅರ್ಥವಾಗಿದೆ ಅನ್ಕೊಂಡಿದ್ದೀನಿ.
ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿ ಜೀವನವನ್ನೇ ಹಾಳು ಮಾಡಿಕೊಂಡ ಎಷ್ಟೋ ಜನರು ನಮಗೆ ಆಗಾಗ ಕಾಣ್ತಾ ಇರ್ತಾರೆ. ಅವರು ಬೆಳಗ್ಗೆಯಿಂದ ಸಂಜೆಯವರೆಗೂ ಆಲ್ಕೋಹಾಲ್ ಬಗ್ಗೆನೇ ಆಲೋಚನೆ ಮಾಡ್ತಾ ಕಾಯ್ತಾ ಇರ್ತಾರೆ. ತುಂಬಾ ಜನ ಯಾವಾಗ್ಲಾದ್ರೂ ಒಮ್ಮೆ ಕುಡಿದ್ರೆ ಏನೂ ಆಗುವುದಿಲ್ಲ ಎಂದು ಕುಡಿಯುತ್ತಾ ಯಾವತ್ತಾದ್ರೂ ಒಂದು ದಿನ ಆಲ್ಕೋಹಾಲ್ಗೆ ಪೂರ್ತಿಯಾಗಿ ಅಡಿಕ್ಟ್ ಆಗ್ತಾರೆ. ಒಂದು ಬಾರಿ ಆಲ್ಕೋಹಾಲ್ ಕುಡಿದ್ರೆ ಮತ್ತೆ ಮತ್ತೆ ಕುಡಿತಾ ಇರ್ತಾರೆ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ ನಲ್ಲಿ ಮೊದಲ ಸಲ ಯಾರಾದ್ರೂ ಆಲ್ಕೋಹಾಲ್ ಕುಡಿಯೋಣ ಅಂತ ಹೇಳಿದಾಗ ಅವರನ್ನ ಕುಡಿಯಲು ಬಿಡಬೇಡಿ. ನೀವು ಸಹ ಕುಡಿಬೇಡಿ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಕೆಟ್ಟದಾಗಿ ಬದಲಾಗುತ್ತೆ. ನಿಮಗೂ ಸಹ ಆಲ್ಕೋಹಾಲ್ ಹವ್ಯಾಸವಿದ್ದರೆ ಸಾಧ್ಯವಾದಷ್ಟು ಬೇಗನೆ ಬಿಟ್ಬಿಡಿ. ಇಲ್ಲದಿದ್ದಲ್ಲಿ ನಿಮ್ಮ ಜೀವನ ಸರ್ವನಾಶವಾಗುತ್ತೆ. ಕಾಸಿದ್ರೆ ವಿಸ್ಕಿ, ಕಾಸಿಲ್ಲಂದ್ರೆ ಒರಿಜಿನಲ್ ಚಾಯ್ಸ್ ಸಾಕು ಅಂತ ಕುಡಿದ್ಬಿಡೋ ಮೊದಲು ಸ್ವಲ್ಪ ಎಚ್ಚರಿಸ್ಕೊಳ್ಳಿ. ಕೆ ಶಾನು 20 ಚಾನಲ್ಗೆ ಫಾಲೋ ಮಾಡಿ. ದಿನವೂ ಕುಡಿಯೋ ಕುರುಕನಿಗೆ ಟ್ಯಾಗ್ ಮಾಡಿ. ಇನ್ನಷ್ಟು ಇದೇ ಥರ ವಿಡಿಯೋ ಬೇಕಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.